ಲಂಬರ್ ಸ್ಪಾಂಡಿಲೈಟಿಸ್ ಬಗ್ಗೆ ತಿಳಿಸ್ಕೊಡೋದಾದ್ರೆ ಜೊತೆಗೆ ಇದರಲ್ಲಿ ನಿಮಗೆ ಯಾವ ರೀತಿಯಾದ ಟ್ರೀಟ್ಮೆಂಟ್ ಅನ್ನು ನೀವು ನೀಡ್ತೀರಾ? ಓಕೆ, ನೋಡಿ, ಲಂಬಾರ್ ಸ್ಪಾಂಡಿಲೈಟಿಸ್ ಲೇಡೀಸಲ್ಲಿ ಕಾಣಿಸ್ಕೊಳ್ಳೋದು ಅವರು ಹೆಚ್ಚು ಎಮೋಷ್ನಲ್ ಸ್ಟ್ರೆಸ್ಗೆ ಒಳಗಾದಾಗ, ಫ್ಯಾಮ್ಲಿನಲ್ಲಿ ಅವ್ರಿಗೆ ಸರಿಯಾಗಿ ಸಪೋರ್ಟ್ ಇಲ್ಲ ಅಂದರೆ, ಗಂಡ ಅಥವಾ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ, ಅವ್ರಿಗೆ ದುಃಖವನ್ನು ಪದೇ ಪದೇ ಕೊಡ್ತಾ ಇರ್ತಾರೆ, ಎಷ್ಟೋ ಮನೆಗಳಲ್ಲಿ ತಾಯಂದ್ರಿಗೆ ಬೈತಾರೆ, ಇದೆಲ್ಲ ಒಂಥರ ಮಾನಸಿಕ ಹಿಂಸೆ. ನಮ್ಮವ್ರನ್ನ ಬಿಡೋಂಗಿಲ್ಲ, ಹಿಡ್ಕೊಳ್ಳೋಂಗಿಲ್ಲ, ಆ ಥರ ಸಂದಿಗ್ಧ ಪರಿಸ್ಥಿತಿ ಅದು. ಹಾಗಾಗಿ ಪಾಪ ಲೇಡೀಸು ಮೌನವಾಗಿ ಎಲ್ಲವನ್ನ ಸಹಿಸ್ತಾ ಬರ್ತಾರೆ. ಅದು ಹೋಗಿ ಸ್ವಾದಿಷ್ಠಾನ ಚಕ್ರ ಹತ್ರ ಬರ್ತದೆ. ಅದು ಸ್ವಾದಿಷ್ಠಾನ ಚಕ್ರ ಅಫೆಕ್ಟ್ ಆಗ್ತದೆ, ಹಿಂದ್ಗಡೆ ಇರೋ ಸ್ವಾದಿಷ್ಠಾನ ಚಕ್ರ ಅಫೆಕ್ಟ್ ಆಗೋದ್ರಿಂದ ಅದರ ಹತ್ರನೇ ಈ ಲಂಬಾರು ಬರ್ತದೆ ಕೆಳಗಡೆ. ಅದು ತೊಂದರೆಗೆ ಒಳಗಾಗುತ್ತೆ, ಪದೇ ಪದೇ ಎಮೋಷನ್ಸ್ ಹೋಗಿ ಅಲ್ಲಿ ಹೊಡಿತಾ ಇರೋದ್ರಿಂದ ಲಂಬಾರು ಪೋರ್ಷನ್ ಏನಿದೆ ಅಲ್ಲಿ ಪೇಯ್ನ್ ಕಾಣಿಸ್ಕೊಳುತ್ತೆ. ಜೆಂಟ್ಸ್ಗೆ ಯೂಶಲಿ ಫೈನಾನ್ಷಿಯಲ್ ಆಗಿ ಅವರು ಬಹಳ ಆತಂಕದಲ್ಲಿ ಒಳಗಾದಾಗ, ಹೆವಿ ಲೋನ್ಸ್ ಮಾಡಿಬಿಟ್ಟಿರ್ತಾರೆ, ಇನ್ ಟೈಮ್ ಅವ್ರಿಗೆ ದುಡ್ಡು ಸಿಗ್ತಾ ಇರಲ್ಲ, ಎಲ್ಲ ಕಡೆಯಿಂದ ಪ್ರೆಷರ್ ಬರ್ತಾ ಇರುತ್ತೆ, ಅಥವಾ ಆಫೀಸಲ್ಲಿ ಬಹಳ ಹೈಯರ್ ಪೋಸ್ಟಲ್ಲಿ ಇರ್ತಾರೆ, ಹೆಚ್ಚು ಜವಾಬ್ದಾರಿಯನ್ನು ವಹಿಸ್ಕೋತಾ ಇರ್ತಾರೆ, ಅದಕ್ಕೆ ಟ್ಯಾಕಲ್ ಮಾಡೋಕ್ಕಾಗ್ತಾ ಇರಲ್ಲ. ಎಷ್ಟೋ ಜನ ಆ ಸ್ಟ್ರೆಸ್ಸಿನಿಂದಾಗಿ ಟೈಮ್ ಸರಿಯಾಗಿ ಊಟನೂ ಮಾಡೋದಿಲ್ಲ ಜೆಂಟ್ಸಲ್ಲಿ. ಅವಾಗ ಹೆಚ್ಚು ಕಾವು ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ ಈ ಮಣಿಪುರ ಚಕ್ರದಲ್ಲಿ. ಅದು ಹೋಗಿ ಜೆಂಟ್ಸಿಗೆ ಲಂಬಾರ್ಗೆ ಎಫೆಕ್ಟ್ ಆಗ್ತದೆ. ಇದರಿಂದ ಎಷ್ಟೋ ಜನಕ್ಕೆ ಸ್ಲಿಪ್ ಡಿಸ್ಕು ಸಹ ಆಗುತ್ತೆ ಈ ಒಂದು ಸ್ಟ್ರೆಸ್ನಿಂದಾಗಿ. ಇದನ್ನು ಸಹ ನಮ್ಮಲ್ಲಿ ಸೈಕಿಕ್ ಸರ್ಜರಿ ಅಂತ ಮಾಡ್ತೇವೆ. ಹೇಗೆ ಡಾಕ್ಟ್ರು ಫಿಸಿಕಲ್ ಬಾಡಿ ಕಟ್ ಓಪನ್ ಮಾಡಿ ಅಲ್ಲಿ ಸರಿಪಡಿಸ್ತಾರೆ, ಹಾಗೆ ನಾವು ಎಥರಿಕ್ ಬಾಡಿ ಅಂತ ಹೇಳಿ ಸೂಕ್ಷ್ಮ ಶರೀರ, ನಮ್ಮ ಫಿಸಿಕಲ್ ಬಾಡಿ ನೆಕ್ಸ್ಟು ಎಥರಿಕ್ ಬಾಡಿ ಅಂತ ಬರುತ್ತೆ, ಪ್ರಾಣಮಯ ಶರೀರ ಅಂತಾರೆ ಕನ್ನಡದಲ್ಲಿ. ಅದರಲ್ಲಿ ಚಕ್ರಗಳು ಇರುತ್ತೆ. ಆ ಚಕ್ರನ ಓಪನ್ ಅಪ್ ಮಾಡಿಬಿಟ್ಟು ನಾವು ಚಕ್ರದಲ್ಲಿರೋ ಗಲೀಜನ್ನೆಲ್ಲ ರಿಮೂವ್ ಮಾಡ್ತೀವಿ. ಇನ್ಸ್ಟೆಂಟಾಗಿ ಅವ್ರಿಗೆ ಬಹಳ ರಿಲೀಫ್ ಅನ್ನಿಸ್ಬಿಡುತ್ತೆ. ಅದ್ರ ಜೊತೆಗೆ ರೇಖಿ ಕೊಡ್ತಾ ಹೋಗ್ತೀವಿ ಆ ಜಾಗದಲ್ಲಿ. ರೇಖಿ ಇದೆಯಲ್ಲ, ಯಾವುದೇ ಥರ ಪೇಯ್ನ್ ಇರಬಹುದು, ಬಹಳ ಎಫೆಕ್ಟಿವ್ ರೇಖಿ. ಎನಿ ಕೈಂಡ್ ಆಫ್ ಪೇಯ್ನ್ ಇನ್ಸ್ಟೆಂಟಾಗಿ ಹೀಲ್ ಮಾಡುತ್ತೆ ಪೇಷಂಟ್ಗೆ.